ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ರಾಧಿಕಾ ಪವಿತ್ರ ದೇವುನಿಂದ ತುಂಬ ದೂರ ಇರಬೇಕು ಅಂತ ಹೇಳ್ತಾಳೆ. ಅದು ಯಾಕೆ ಅಂತ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಪವಿತ್ರ ಬಂದ್ಬಿಟ್ಟು ಶೇವಿಂಗ್ ಮಾಡಬೇಕು ಅಂತ ಹೇಳಿ ದೇವು ಕೇಳಿರ್ತಾರೆ, ಹಾಗಾಗಿ ಶೇವಿಂಗ್ ಮಾಡಬೇಕು ಅಂತೇಳಿ ಫುಲ್ ಶೇವಿಂಗ್ ಮಾಡಿ ಸ್ಮಾರ್ಟಾಗಿ ಕಾಣೋ ಥರ ಮಾಡ್ತಾಳೆ ಪವಿತ್ರ. ತುಂಬ ಥ್ಯಾಂಕ್ಸ್ ರೀ ನೀವು ಶೇವಿಂಗ್ ಮಾಡಿದ್ದಕ್ಕೆ ಅಂತ ದೇವ್ ಕೂಡ ಪವಿತ್ರಾಗೆ ಹೇಳ್ತಾನೆ. ನೆಕ್ಸ್ಟ್ ಮತ್ತೆ ರಾಧಿಕಾ ಅವ್ರನ್ನ ಬರ್ತಾರೆ. ರೂಮಿಂದ ಹೊರಗಡೆ ಬಂದ ತಕ್ಷಣ ನಮೃತ ಹೇಳಿರೋದು ಎಲ್ಲ ನೆನಪು ಮಾಡಿಕೊಂಡು ನಿಮ್ಮ ಮಾತನ್ನು ಕೇಳುತ್ತಾ ಇಲ್ಲ ಅವನು, ಬರೀ ತನ್ನ ಹೆಂಡತಿ ಮಾತನ್ನು ಮಾತ್ರ ಕೇಳ್ತಾ ಇರ್ತಾನೆ. ಪವಿತ್ರನ ಕೈವಶ ಆಗ್ಬಿಟ್ಟಿದ್ದಾನೆ ಅಂತೇಳ್ಬಿಟ್ಟು ನಮೃತ ತಲೆ ತುಂಬಿರ್ತಾಳೆ. ಹಾಗಾಗಿ ರಾಧಿಕಾ ಅವರು ಬಂದ್ಬಿಟ್ಟು ಏನು ಮಾಡ್ತಾರೆ, ಪವಿತ್ರ ನೀನು ಮೊದಲೇ ನನ್ನ ಮಗನನ್ನು ಕಿತ್ಕೊಂಡಿದ್ಯಾ, ಮತ್ತು ಈ ಮಗನೂ ಕೂಡ ಕಿತ್ಕೊಳಕ್ಕೆ ಹೋಗಬೇಡ, ಅವನಿಂದ ಒಂದು ಸ್ವಲ್ಪ ದೂರ ಇರು, ನೀನು ಸಹಾಯ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳಿಬಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ನಿನ್ನ ಹತ್ರ. ನಾನು ಯಾವುದೇ ಕಾರಣಕ್ಕೂ ಕೂಡ ದೇವನ ಹತ್ರ ಆಗೋಕ್ಕೆ ನೋಡಬೇಡ. ಸುಮ್ಮನೆ ಊಟ ಮಾಡ್ದೇನೋ ಅಡುಗೆ ಮಾಡ್ದೇನೋ ಹೆಂಗೋ ಒಂದಿಷ್ಟು ಜನ ಇದ್ದಾರಲ್ಲ ನಿನ್ನ ಜೊತೆಗೆ, ಅವ್ರ ಜೊತೆಗೆ ಮಾತಾಡು ಅಷ್ಟೇ ಸಾಕು. ಮತ್ತು ಪುಟ್ಟಿ ಜೊತೆಗೆ ಆಟ ಆಡು, ಬೇರೆ ಬಿಟ್ಟು ದೇವನೇನಾದರೂ ಹತ್ರ ಆಗೋಕ್ಕೆ ನೋಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ತಾತ ಏನು ಮಾಡ್ತಾರೆ, ಅವರಿಬ್ಬರಿಗೆ ಯಾರ್ದೋ ದೃಷ್ಟಿ ಆಗ್ಬಿಟ್ಟಿದೆ, ದೃಷ್ಟಿ ತೆಗಿ ಅಂತ ಹೇಳ್ಬಿಟ್ಟು ರಾಧಿಕನ ಕೈಲೇ ದೃಷ್ಟಿ ತೆಗೆಸ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ.